ನಮಸ್ಕಾರ. ನನ್ನ ಹೆಸರು ಪ್ರತಿಭಾ ಅಂತ. ಆ್ಯಕ್ಚುಲಿ ನಾನು ತುಂಬ ದಿನದಿಂದ ಒಂದು ಯೂಟ್ಯೂಬರ್ ಆಗಬೇಕು ಅಂತ ತುಂಬ ದಿನದಿಂದ ಯೋಚನೆ ಮಾಡ್ತಾ ಇದ್ದೆ. ಆದರೆ ಇಷ್ಟು ದಿನ ಅದು ಆಗ್ತಾ ಇರಲಿಲ್ಲ. ಆದರೆ ನನಗೆ ಒಂದಿನ ಸಡನ್ನಾಗಿ ಅನ್ನಿಸ್ತು, ಸ್ಟಾಪ್ ಥಿಂಕಿಂಗ್, ಸ್ಟಾರ್ಟ್ ಡೂಯಿಂಗ್ ಅಂತ. ಸೊ ಇವತ್ತು ಡಿಸೆಂಬರ್ 9th ನನ್ನ ಮಗಳು ಅನರ್ಘ್ಯಾಳ ಫಸ್ಟ್ ಬರ್ತ್ಡೇ ನಿಮಿತ್ತವಾಗಿ ನಾನು ಒಂದು ಯೂಟ್ಯೂಬ್ ಚಾನಲನ್ನು ಕ್ರಿಯೇಟ್ ಮಾಡ್ತಾ ಇದ್ದೀನಿ. ಅದ್ರ ಹೆಸರು ಪ್ರತಿ ಕನಸು ಅಂತ. ಯಾಕಂದರೆ ಯೂಟ್ಯೂಬ್ ಚಾನಲ್ ಅನ್ನೋದು ನನ್ನ ಒಂದು ಕನಸಾಗಿತ್ತು. ಮತ್ತು ನನ್ನ ಹೆಸರು ಪ್ರತಿಭಾ ಆಗಿರೋದ್ರಿಂದ ನಾನು ಒಂದು ಕರೆಕ್ಟ್ ಆಗಿರೋ ಹೆಸರನ್ನು ಅದಕ್ಕೆ ಸೂಟ್ ಆಗೋ ಥರ ಚಾಯ್ಸ್ ಮಾಡಿದ್ದೀನಿ. ಅದಕ್ಕೆ ನನ್ನ ಯೂಟ್ಯೂಬ್ ಚಾನಲ್ ಹೆಸರು ಪ್ರತಿ ಕನಸು ಅಂತ. ಏನಿದು ಪ್ರತಿ ಕನಸು, ಯಾವ ಥರ ವಿಡಿಯೋಸ್ ಇದರಲ್ಲಿ ಅಪ್ಲೋಡ್ ಆಗುತ್ತೆ ಅನ್ನೋದ್ರ ಬಗ್ಗೆ ನಾನಿವಾಗ ಹೇಳ್ತೀನಿ. ಪ್ರತಿ ಕನಸು ಅನ್ನೋದು ಸುಮ್ಮನೆ ಒಂದು ಯಾವುದು ಎಂಟರ್ಟೈನ್ಮೆಂಟ್ಗೋಸ್ಕರ ಮಾಡ್ತಾ ಇರೋ ಚಾನಲ್ ಅಲ್ಲ. ಇದು ನನ್ನ ಒಂದು ಪ್ಯಾಷನ್. ಸೊ ನನಗೆ ಇಂಟ್ರೆಸ್ಟ್ ಇರೋವಂಥ ಕೆಲವೊಂದಷ್ಟು ಟಾಪಿಕ್ಗಳ ಬಗ್ಗೆ, ಅಂದರೆ ಈಗ ಭಕ್ತಿ ಆಗಿರ್ಬೋದು, ಭಕ್ತಿ ಗೀತೆ, ದೇವರ ನಾಮಸ್ಮರಣೆ ಆಗಿರ್ಬೋದು, ಅಥವಾ ಅಡುಗೆನಲ್ಲಿ ನಂಗೆ ತುಂಬ ಇಂಟ್ರೆಸ್ಟು. ತುಂಬ ಜನ ಫ್ರೆಂಡ್ಸ್ ಹೇಳ್ತಾರೆ ನೀನು ಅಡುಗೆ ಚೆನ್ನಾಗಿ ಮಾಡ್ತೀಯ ಅಂತ. ಸೊ ಅದಕ್ಕೆ ಕುಕ್ಕಿಂಗಲ್ಲಿ ನಂಗೆ ತುಂಬ ಇಂಟ್ರೆಸ್ಟ್ ಇರೋದ್ರಿಂದ ಕುಕ್ಕಿಂಗ್ಗಳ ಬಗ್ಗೆ, ಯೂಶ್ವಲಿ ನಾನು ನಾರ್ತ್ ಕರ್ನಾಟಕದವಳು. ಅದಕ್ಕೆ ನನಗೆ ನಾರ್ತ್ ಕರ್ನಾಟಕ ಡಿಶಸ್ ಬಗ್ಗೆ ತುಂಬ ಚೆನ್ನಾಗಿ ಗೊತ್ತಿರೋದ್ರಿಂದ ನನಗೆ ಏನು ಗೊತ್ತಿದೆಯೋ ಅದನ್ನು ನಿಮ್ಮ ಹತ್ರ ಹಂಚ್ಕೊಳ್ಬೇಕು ಅಂತ. ಅದರಲ್ಲಿ ನನಗೇನೋ ಒಂದು ಖುಷಿ. ತುಂಬ ಜನ ಫ್ರೆಂಡ್ಸ್ ನನ್ನ ರೆಸಿಪಿಗಳ ಬಗ್ಗೆ ತುಂಬ ಕೇಳ್ತಾರೆ. ಬಟ್ ಒಬ್ಬೊಬ್ಬರಿಗೆ ಒಂದೊಂದೇ ಹಂಚ್ಕೊಳ್ತಾ ಕೂತ್ಕೊಳ್ಳೋದಕ್ಕಿಂತ ಈ ಥರ ಯೂಟ್ಯೂಬ್ ಚಾನಲ್ ಮುಖಾಂತರ ಇದೊಂದು ಪ್ಲ್ಯಾಟ್ಫಾರ್ಮ್ನ ಬಳಸ್ಕೊಂಡು ನಾನು ವಿಡಿಯೋಸ್ಗಳನ್ನು ಶೇರ್ ಮಾಡಿದರೆ ಸ್ವಲ್ಪ ಜನಕ್ಕಾದರೂ ಅದು ಹೋಗಿ ತಲುಪಲಿ ಅಂತ ಅನ್ನೋದು ಒಂದು ನನ್ನ ಆಸೆ. ಇದಷ್ಟೇ ಅಲ್ಲದೆ ಮತ್ತು ಕಿಡ್ಸ್ ರಿಲೇಟೆಡ್, ಅಂದರೆ ನನಗೆ 2 ಮಕ್ಕಳಿದೆ. ಆ್ಯಕ್ಚುಲಿ ಒಂದು ಗಂಡು ಮಗು, ಅವನ ಹೆಸರು ಪ್ರದ್ಯೋತ್ ಅಂತ. ಇನ್ನೊಂದು ಹೆಣ್ಮಗು. ಆ್ಯಕ್ಚುಲಿ ಅವಳು ಪ್ರೀ ಮೆಚೂರ್ ಬೇಬಿ, ಬಟ್ ಇವಾಗ ಅವಳಿಗೆ ಇವತ್ತು 1 ವರ್ಷ ಕಂಪ್ಲೀಟ್ ಆಯಿತು. ಅವಳ ಹೆಸರು ಅನರ್ಘ್ಯ ಅಂತ. ಮಕ್ಕಳದು ಹೆಲ್ತ್ ರಿಲೇಟೆಡ್ ಏನಾದರೂ ಟಾಪಿಕ್ಸ್ ಬಗ್ಗೆ ವಿಡಿಯೋಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಅದು ತುಂಬ ತಾಯಂದ್ರಿಗೆ ಹೆಲ್ಪ್ ಆಗುತ್ತೆ. ಅದು ಬಿಟ್ಟು ಇನ್ನೊಂದು ನನಗೆ ಸಂಗೀತದಲ್ಲಿ ತುಂಬ ಇಂಟ್ರೆಸ್ಟ್ ಇದೆ. ಅದು ಒಂದು ನಾನೇನು ಇದು ಕಲ್ತಿಲ್ಲ, ಬಟ್ ನಂದೇನು ಒಂದು ಓನ್ ಇಂಟ್ರೆಸ್ಟಿಂದ ನನಗೆ ಅಲ್ಪ ಸ್ವಲ್ಪ ಸಂಗೀತ ಗೊತ್ತು. ಬಟ್ ಅದನ್ನೇ ನಾನು ನಂದು ಒಂದು ದಿನನಿತ್ಯದ ಹವ್ಯಾಸವನ್ನಾಗಿ ಮಾಡಿಕೊಂಡು ಅದರದ್ದು ರಿಲೇಟೆಡ್ ವಿಡಿಯೋಸ್ಗಳನ್ನು ಅಪ್ಲೋಡ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಇದು ಬಿಟ್ಟು ನಮ್ಮ ಆರೋಗ್ಯದ ಬಗ್ಗೆ ತುಂಬ ಇವತ್ತು ಜನ ಹೆಂಗಂದರೆ ಬರೀ ದುಡ್ಡಿನ ಹಿಂದೆ ಓಡ್ತಾ ಇದ್ದಾರೆ, ಬಟ್ ತಮ್ಮ ಆರೋಗ್ಯ ತಮಗೆ ಇಂಪಾರ್ಟೆಂಟ್ ಅಂತ ಅನ್ನಿಸ್ತಾನೆ ಇಲ್ಲ. ಅದಕ್ಕೆ ಯೋಗ ಮತ್ತು ಧ್ಯಾನದ ಬಗ್ಗೆ ಸ್ವಲ್ಪ ಏನಾದರೂ ವಿಡಿಯೋಸ್ಗಳನ್ನು ಹಂಚ್ಕೊಳ್ಬೇಕು ಅಂತ ಈ ಪ್ಲ್ಯಾಟ್ಫಾರ್ಮ್ನನ್ನು ಬಳಸ್ಕೊಂಡು ಇವತ್ತು ಈ ಯೂಟ್ಯೂಬ್ ಚಾನಲನ್ನು ಓಪನ್ ಮಾಡ್ತಾ ಇದ್ದೀನಿ. ದಯವಿಟ್ಟು ಎಲ್ಲರೂ ಈ ಯೂಟ್ಯೂಬ್ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನನ್ನ ಒಂದು ಫ್ಯಾಷನ್ಗೆ ಒಂದು ಮೋಟಿವೇಶನ್ ಸಿಗೋ ಥರ ನೀವು ಮಾಡ್ತೀರಂತ ನಾನು ನಂಬಿದ್ದೀನಿ. ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ. ಮತ್ತು ಇನ್ನೊಂದು ನಾನು ನಿಮಗೆ ರಿಕ್ವೆಸ್ಟ್ ಮಾಡೋದಂದರೆ, ನಾನು ನನ್ನ ಮಗಳ ಬರ್ತ್ಡೇನ ಹೇಗೆ ಸೆಲೆಬ್ರೇಟ್ ಮಾಡ್ತಾ ಇದ್ದೀನಿ ಅಂತ. ನನ್ನ ಹಸ್ಬೆಂಡ್ದು ಪ್ರತಿ ವರ್ಷ ನನ್ನ ಮಗಂದು ಬರ್ಡೇನ ಒಂದು ಹಿಂದೂ ಸಾಂಪ್ರದಾಯಿಕವಾಗಿ ನಾವು ಸೆಲೆಬ್ರೇಟ್ ಮಾಡ್ತಾ ಬಂದಿದ್ದೀವಿ. ಫೆಬ್ರವರಿಗೆ ನನ್ನ ಮಗನಿಗೆ 3 ವರ್ಷ ತುಂಬಿ 4 ವರ್ಷ ಕಳೆಯುತ್ತೆ. ಪ್ರತಿ ವರ್ಷವೂ ನಾವು ಆ್ಯಕ್ಚುಲಿ ಜೈನ್ಸ್. ನಂದು ಏನಂದರೆ ಪ್ರತಿ ವರ್ಷವೂ ಈಗ ಕೇಕ್ ಕಟ್ ಮಾಡಿ, ಕ್ಯಾಂಡಲ್ ಆಫ್ ಮಾಡಿ, ಆ ಥರ ಬರ್ತ್ಡೇನ ಸೆಲೆಬ್ರೇಷನ್ ಮಾಡೋದಕ್ಕಿಂತ ಒಂದು ಸಾಂಪ್ರದಾಯಿಕವಾಗಿ ಆ ಬರ್ತ್ಡೇ ಸೆಲೆಬ್ರೇಷನ್ ಅನ್ನೋದು ಏನಾದರೂ ಒಂದು ನಮಗೆ ಇದು ಮೆಸೇಜ್ ಕೊಡೋ ಥರ ಇರಬೇಕು. ಅದಕ್ಕೆ ನಾವು ಜೈನ್ಸ್ ಆಗಿರೋದ್ರಿಂದ ಒಂದು ಭಕ್ತಾಮರ ಸ್ತೋತ್ರ, ಅಂದರೆ ಇದು ಒಂದು ಸ್ತೋತ್ರದಲ್ಲಿ 48 ಶ್ಲೋಕಗಳು ಬರುತ್ತೆ. ಆ 48 ಶ್ಲೋಕಗಳನ್ನು ನಾನು ಒಂದು ಶ್ಲೋಕಕ್ಕೆ 1 ದೀಪದ ಅರ್ಚನೆ ಅಂತ ಹೇಳಿ ಭಗವಾನ್ ಆದಿನಾಥರನ್ನ ನೆನೆಸ್ಕೊಂಡು 48 ದೀಪದ ಅರ್ಚನೆಯನ್ನು ಮಾಡಿ ಆ ಭಕ್ತಾಮರ ಸ್ತೋತ್ರದ ದೀಪಾರ್ಚನೆಯನ್ನು ಮಾಡ್ತಾ ಬಂದಿದ್ದೀನಿ. ಇವತ್ತು ಸಹ ನನ್ನ ಮಗಳ ಬರ್ತ್ಡೇನ ಅದೇ ಥರ ಮಾಡಿದ್ದೀವಿ. ಬಟ್ ಅದನ್ನು ಅಪ್ಲೋಡ್ ಮಾಡೋಕ್ಕೆ ಸ್ವಲ್ಪ ಸಮಯ ಬೇಕು ನಮಗೆ. ಹಾಗಾಗಿ ಸ್ಟೇ ಟ್ಯೂನ್ಡ್ ಟು ಸಿ ದ್ಯಾಟ್ ಭಕ್ತಾಮರ ಸ್ತೋತ್ರದ ದೀಪಾರ್ಚನೆ. ಎಲ್ಲರೂ ಪ್ರತಿ ಕನಸು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ನನ್ನನ್ನು ಪ್ರೋತ್ಸಾಹಿಸಬೇಕಂತ ನಿಮ್ಮ ಹತ್ರ ಕೇಳ್ಕೊಳ್ತೇನೆ. ಧನ್ಯವಾದಗಳು ವೀಕ್ಷಕರೇ.
प्रस्वेदतापमलमुक्तपमपि प्रकृष्टे भक्त्या जले जिनपतिं बहुधाभिषिञ्चे ॐ ह्रीं श्रीं ऐं ह्रं वं मं हं सं तं पं वं मं हं हं सं सं तं तं पं पं झं झं ह्रीं ह्रीं श्रीं श्रीं द्रां द्रां ह्रीं ह्रीं द्रावे द्रावे ॐ नमो हरते भगवते श्रीमते पवित्रतर जलाभिषेकं करोमि स्वाहा करोमि स्वाहा करोमि स्वाहा ನಿನ್ ಕಾಲ ಬರತ್ತಾವಲ್ಲಿ ವಿಡಿಯೋ ಮಾಡತ್ತ ಇಲ್ಲಿ ವಿಡಿಯೋ ಮಾಡೋಣ ಇದನ್ನ ಮಾಡೋದು भक्त्याललाटतदेश निवेशितोष हस्तेष्वतासुरवरासुरमार्त्यनाथ तत्कालपीडितमहेक्षुरहस्य दारात् सद्य पुनातु जिनबिम्बगतैव यस्मान् ॐ ह्रीं श्रीं क्लीं ऐं ह्रं वं हं सं तं पं वं वं मं मं हं हं सं सं तं तं पं पं झं झं ह्रीं ह्रीं श्रीं श्रीं द्रां द्रां ह्रीं ह्रीं द्रावे द्रावे ॐ नमो हरते भगवते श्रीमते पवित्रतर इक्षुरसाभिषेकं करोमि स्वाहा करोमि स्वाहा करोमीति स्वाहा ಇದು ನಾವು ಸ್ವಲ್ಪ ಕೈ ತೆಗಿರು ಮಾಮ ಇಲ್ಲ ತುಪ್ಪ ತುಪ್ಪ ತಗೊಂಡು ಹಿಂಗೆ ಬೆಳಗ್ರಿ ಸ್ವಲ್ಪ ಹಚ್ಚ್ರಿ ತಗೊಂಡ್ರಿ अष्टवर्णनवहेमरसाभिराम देहप्रभावलय सौग्मदीपि पर्म धारामृतस्य शुभगन्धगुणानुमेयां वन्दे रहतां सुरभिसंस्नपनोपयुक्ता ॐ ह्रीं श्रीं क्लीं ऐं ह्रं वं हं पं वं वं मं मं सं सं तं तं पं पं झं झं ह्रीं ह्रीं श्रीं श्रीं द्रां द्रां ह्रीं ह्रीं द्रावे द्रावे ॐ नमो हरते भगवते श्रीमते पवित्रतर घृताभिषेकं करोमि स्वाहा करोमीति स्वाहा संपूर्ण शारद शशाङ्कमरीचिजाल सन्दैरिवात्मयशसामिव सुप्रवाहे क्षीरैर्जिनाशुचितरैरभिषिच्यमाना सम्पादयन्तु मम चित्तसमीहितानि ॐ ह्रीं श्रीं क्लीं ऐं ह्रं वं हं सं तं पं वं वं मं मं हं हं सं सं तं तं पं पं झं झं ह्रीं ह्रीं श्रीं श्रीं द्रां द्रां ह्रीं ह्रीं द्रावे द्रावे ॐ रहते भगवते श्रीमते पवित्रतर दुग्धाभिषेकं करोमि स्वाहा स्वाहा करोमीति स्वाहा पय सञ्चितपेन राशि
पाण्डुरुति मदधीरयतामतीद दद्नां गता जिनपदे प्रतिमां सुधारा सम्पद्यतां सपदि वाञ्छितसद्ध एव ॐ ह्रीं श्रीं क्लीं ऐं अरहं वं मं हं सं तं पं वं वं मं हं हं सं तं तं पं पं झं झं ह्रीं ह्रीं श्रीं श्रीं द्रां द्रां ह्रीं ह्रीं द्रावे द्रा ॐ नमो हरते भगवते श्रीमवित्रतर धृतद्याभिषेकं करोमि स्वाहा करोमीति स्वाहा सरोज नीरा संस्नापितस्य घृतदुग्धदीक्षुवाहे सर्वाभिरौषधिभिरगत उज्ज्वलाभि उद्यर्तितस्य विदधम्यभिषेकमेला कालेय कुङ्कुमरसोत्रुटवारिपूरे ॐ ह्रीं श्रीं क्लीं हं वं मं हं सं तं पं वं वं मं हं हं सं तं तं पं पं झं झं ह्रीं ह्रीं श्रीं श्रीं द्रां द्रां ह्रीं ह्रीं द्रावे द्रा ॐ नमो अर्हते भगवते श्रीमते पवित्रतर सर्वौषधिदारं करोमि स्वाहा करोमीति स्वाहा संशुद्ध्या परया विशुद्ध्या कर्पूरसम्मिश्रितचन्दनेन जीनस्य देवासुरस्य विलेपनं चारु करोमि भक्त्या ॐ ह्रीं श्री चन्दनानुलेपनं करोमीति स्वाहा वासन्तिका जाति सुरेशरुन्दे बन्दूकबन्द्यारपि चम्पकाद्ये पुष्पेरनैकरलिबिभृताग्रे श्रीजिनेन्द्राग्रियुगं यजेसं श्रीमज्जिनेन्द्राग्रियुगं यजेसं दग्धज्वलाक्षतमन्वदीपे पार्थातिथं प्रतिदिनं महतादरेण त्रैलोक्यमङ्गलसुखालय कामदोहामारार्तिकं तव विभोवतारयामि इति मङ्गलारति मङ्गलोद्धारं नीराञ्जनं करोमीति स्वाहा त्रैलोक्याधिपति त्रैलोक्याधिपति आदिनाथ भगवान् स्वस्थान अत्र तिष्ठतिष्ठट मम सन्निहितभवो षट् आह्वानं स्थापनं सनदीकरणम् उदकचन्दनताण्डुलपुष्पते चरुषदीपसधूपफलार्घ्ये धवलमङ्गलगानरवाङ्कुले ह्रीं श्री त्रैलोक्याधिपति त्रिभुवनमहिताय भगवान् श्री आदिनाथ जिनेन्द्राय पूर्णार्घ्यं निर्वपामिति स्वाहा शान्तिं शान्तिदाराय दिव्यपरिपुष्पाञ्जलि क्षुपेत धरणीन्द्र पद्मावती माताय अत्र तिष्ठतिष्ठट अत्र मम सन्निहितो भवो षट् आह्वानं स्थापनं सनदीकरणम् जलगन्धाक्षत पुष्पचरुदीपधूप जलगन्धाक्षत पुष्पचरुदीपधूप ತಂದೇವ ನಾವು ಅರ್ಘ್ಯವ ಮಾಡೇವ ಫಲಗಳ ತಂದೇವ ನಾವು ಅರ್ಘ್ಯವ ಮಾಡೇವ ಓಂ ಶ್ರೀ ಧರಣೇಂದ್ರ ಪದ್ಮಾವತಿ ಮಾತಾಯ ಪೂರ್ಣಾರ್ಘ್ಯಂ ನಿರ್ವಪಾಮಿತೆ ಸ್ವಾಹ ಶಾಂತಿಂ ಶಾಂತಿದಾರಾಯ ದಿವ್ಯಪರಿಪುಷ್ಪಾಂಜಲಿ ಕ್ಷುಪೇತ पद्मनंदी मुनि महाराज अत्र मम सन्निहितो षट् आह्वानं स्थापनं सनदीकरणम् उदकचन्दनताण्डुलपुष्पते चरुषदीपसधूपफलार्घ्यते धवलगानरवाङ्कुले जिननाथमहं यजे ओम ह्रीं श्री अभीक्ष्ण ज्ञानोपयोगी पद्मनंदी जी मुनि महाराज
महाराज पूर्णार्घ्यनिरूपामिति स्वाहा शान्तिं शान्तिदाराय दिव्यपरिपुष्पाञ्जलि क्षुपेत ಫೋನ್ ಬಂದ್ರೆ ಕೊಡ್ಬೇಕಾ? ನಂಗೆ ಗೊತ್ತಿಲ್ಲ. ते परम गुरु सो सब पूर्ण होए पूजन विधि जानू नहीं जानू अहम न और विसर्जन हूँ नहीं क्षमा करो भगवान क्षमा करो भगवान क्षमा करो भगवान मंत्रहीन धनहीन हूँ क्रियाहीन जिन देव क्षमा करो राखो मुझे देहु चरण की सेव आओ जो भी बदन पूजे भक्ति प्रमाणते सब जाओ कर कृपा अपने अपने थान ओम राम भीम रूम रोम रास्या से सर्वे आगंतुक देवा स्वस्थान गच्छत गच्छत जय जय इति विसर्जनं करोमि स्वाहा श्री आशिका लीजे शीश चढ़ाए भव के पातक दे दुख दूर हो जाए पाप दूर हो जाए कर्म दूर हो जाए संकट दूर हो जाए जय बोलो आदिनाथ भगवान की जय जय बोलो पद्मावती माता की जय जय बोलो अभीष्ट ज्ञानोपयोगी पद्मनंदी जी मुनि महाराज की जय ಅದು ಲಾಕ್ ಆಗಿರ್ತೀರಿ ತಡಿ ಬರ್ತಿರ್ತೀರಿ ಲಾಕ್ ನಂಗೆ ಆಗಿರ್ತೀರಿ. ಇಲ್ಲಿ ಒಬ್ರು ಯಾರೇ ಬರ್ತೀರಿ ಹೆಲ್ಪ್ ಮಾಡು ಎಲ್ಲರೂ ಏನ್ ಮಾಡತ್ತಾರ ಪಿಲು ನೀ ಏನ್ ಮಾಡತ್ತೀವಿ ಮೊಬೈಲ್ ಯೂಟ್ಯೂಬ್ ಅಲ್ಲೇ ದಿದಿ ಹಚ್ಕೊಡು ಜನ್ಮದಿನವಿದು ನಿನ್ನದಾಗಿದೆ ಶಾಂತಿ ಸೌಖ್ಯವು ನಿನ್ನದಾಗಲಿ ಜನ್ಮದಿನವಿದು ನಿನ್ನದಾಗಿದೆ ಶಾಂತಿ ಸೌಖ್ಯವು ನಿನ್ನದಾಗಲಿ ಪ್ರಾರ್ಥಿಸುವೆವು ನಿನ್ನ ಆಯುಷ್ಯ ಪೂರ್ಣವಾಗಲಿ ನೂರು ತುಂಬಲಿ ಪ್ರಾರ್ಥಿಸುವೆವು ನಿನ್ನ ಆಯುಷ್ಯ ಪೂರ್ಣವಾಗಲಿ ನೂರು ತುಂಬಲಿ ಜನ್ಮದಿನವಿದು ನಿನ್ನದಾಗಿದೆ ಶಾಂತಿ ಸೌಖ್ಯವು ನಿನ್ನದಾಗಲಿ ಪುಣ್ಯ ಹಾದಿಲಿ ನೀತಿ ಮಾರ್ಗದಿ ನಿನ್ನ ಜೀವನ ಎಂದು ಸಾಗಲಿ ಪುಣ್ಯ ಹಾದಿಲಿ ನೀತಿ ಮಾರ್ಗದಿ ನಿನ್ನ ಜೀವನ ಎಂದು ಸಾಗಲಿ ಜನ್ಮದಿನವಿದು ನಿನ್ನದಾಗಿದೆ ಶಾಂತಿ ಸೌಖ್ಯವು ನಿನ್ನದಾಗಲಿ ದೇವರ ಕೃಪೆ ನಿನ್ನ ಮೇಲಿರೆ ಸಾರ್ಥಕವಾಗಲಿ ನಿನ್ನ ಜೀವನ ದೇವರ ಕೃಪೆ ನಿನ್ನ ಮೇಲಿರೆ ಸಾರ್ಥಕವಾಗಲಿ ನಿನ್ನ ಜೀವನ ಜನ್ಮದಿನವಿದು ನಿನ್ನದಾಗಿದೆ ಶಾಂತಿ ಸೌಖ್ಯವು ನಿನ್ನದಾಗಲಿ ಶಾಂತಿ ಸೌಖ್ಯವು ನಿನ್ನದಾಗಲಿ ಶಾಂತಿ ಸೌಖ್ಯವು ನಿನ್ನದಾಗಲಿ ಎಂದೆಂದಿಗೂ ನಗುತ್ತಿರು ನೀನು ನಿನ್ನ
ನಗುವಲ್ಲೇ ನಗುವೆನು ನಾನು, ನಿನ್ನ ನಗುವಿಗೆ ಬೆಲೆಯನ್ನು ಕಟ್ಟುವ ಬೆಲೆ ಇದೆ ಏನು? ಭುವಿಯಲ್ಲಿ ಹೇಳು, ಆಕಾಶದ ಬುಟ್ಟಿಯ ಒಳಗೆ ಕೈ ಹಾಕಿ ತರುವೆನು ನಾನು, ಬಿಳಿ ಹಲ್ಲಿನ ಚಂದ್ರನ ಹೊಳಪನು ಉಡುಗೊರೆಯಾಗಿ ತೆಗೆದುಕೊ ನೀನು. ಯಾಕೆಂದರೆ ಬರ್ತಡೆ ನಿನ್ನ ಬರ್ತಡೆ ನಿನ್ನ ಬರ್ತಡೆ, ಎಂದೆಂದಿಗೂ ನಗುತ್ತಿರು ನೀ ನಗುತ್ತಿರು ನೀ ನಗುತ್ತಿರು. ತುಂಬಿರಲಿ ಹರುಷವು ಪ್ರತಿ ವರ್ಷವೂ ಪ್ರತಿ ನಿಮಿಷವೂ, ಜೊತೆಗಿರುವೆನು ಎಂದಿಗೂ ನಿನ್ನೊಂದಿಗೆ ಎಂದೆಂದಿಗೂ. ಎಂದೆಂದಿಗೂ ನಗುತ್ತಿರು ನೀನು, ನಿನ್ನ ನಗುವಲ್ಲೇ ನಗುವೆನು ನಾನು. ಸಪ್ಪಳ ಯಾಕೆಂದರೆ ಬರ್ತಡೆ ನಿನ್ನ ಬರ್ತಡೆ ನಿನ್ನ ಬರ್ತಡೆ, ಎಂದೆಂದಿಗೂ ನಗುತ್ತಿರು ನೀ ನಗುತ್ತಿರು ನೀ ನಗುತ್ತಿರು. ತುಂಬಿರಲಿ ಹರುಷವು ಪ್ರತಿ ವರ್ಷವೂ ಪ್ರತಿ ನಿಮಿಷವೂ, ಜೊತೆಗಿರುವೆನು ಎಂದಿಗೂ ನಿನ್ನೊಂದಿಗೆ ಎಂದೆಂದಿಗೂ. Happy birthday to you. Happy birthday to you. Happy birthday, happy birthday, happy birthday to you. Happy birthday to you. Happy birthday to you. Happy birthday, happy birthday, happy birthday to you. Happy birthday to you. Happy birthday to you. Happy birthday, happy birthday, happy birthday to you. Happy birthday to you. Happy birthday to you. Happy birthday, happy birthday, happy birthday to you. ಜನ್ಮದಿನವಿದು ನಿನ್ನದಾಗಿದೆ, ಶಾಂತಿ ಸೌಖ್ಯವು ನಿನ್ನದಾಗಲಿ. ಜನ್ಮದಿನವಿದು ನಗುತ್ತಾ ನಗುತ್ತಾ ಬಾಳು ನೀನು 100 ವರುಷ, ಎಂದು ಹೀಗೆ ಇರಲಿ ಇರಲಿ ಹರುಷ ಹರುಷ. ಬಾಳಿನ ದೀಪ ನಿನ್ನ ನಗು, ದೇವರ ರೂಪ ನೀನೆ ಮಗು. ನಗುತ್ತಾ ನಗುತ್ತಾ ಬಾಳು ನೀನು 100 ವರುಷ, ಎಂದು ಹೀಗೆ ಇರಲಿ ಇರಲಿ ಹರುಷ ಹರುಷ. ಉಲ್ಲಾಸದ ಶುಭ ದಿನಕ್ಕೆ ಸಂತೋಷವೇ ಉಡುಗೊರೆ.